ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಇಷ್ಟೆಲ್ಲ ಗಾಬರಿ ಆಗ್ತೀರಾ ಅಂತ. ಐ ಆಮ್ ರಿಯಲಿ ಸಾರಿ. ಭುವನ್, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಇವ್ರಿಗೆ ಹೇಳ್ದೆ ಬಂದಿದ್ದು ನನ್ನ ತಪ್ಪು. ಒಂದು ಮಾತು ಹೇಳೋಗಿದ್ರೆ ಆಗ್ತಿತ್ತು. ನಿನ್ನಿಂದ ಇಡೀ ದಿನ ನಾವೆಲ್ಲರೂ ಎಷ್ಟು ಟೆನ್ಷನ್ ತಗೊಂಡಿದ್ವಿ ಗೊತ್ತಾ ನಿನ್ಗೆ? ಇಲ್ಲ ಇಲ್ಲ, ಇದ್ರಲ್ಲಿ ಸ್ನೇಹ ಅದೇನು ತಪ್ಪಿಲ್ಲ. ಆ್ಯಕ್ಚುಲಿ ನಾನೇ ಮನೆ ಹತ್ರ ಬಂದು ಪಿಕ್ ಮಾಡಬೇಕಾಗಿತ್ತು. ಫ್ರೀ ಇದೆಯಾ, ಶಾಪಿಂಗ್ ಹೋಗೋಣ ಅಂತ ಕೇಳಿದೆ. ಅವಳು ಡೈರೆಕ್ಟಾಗಿ ಬಸ್ ಸ್ಟಾಪ್ಗೆ ಬಂದ್ಬಿಟ್ಲು. ಆದರೆ ಇವಳು ಮನೆಗೆ 7 ಬಂದಿರ್ತಾಳೆ ಅಂತ ತಾನೇ ನೀವು ತಿಳ್ಕೊಂಡಿರ್ತೀರ. ಆದರೆ ಇವಳು ಮನೇಲಿ ಯಾರಿಗೂ ಹೇಳಿಲ್ಲ. ಆಯ್ತವ, ಕ್ಷಮಿಸ್ಬಿಡು. ಹೇಳ್ದೆ ತಾನೇ ಮರ್ತೋಯ್ತು ಅಂತ. ಕರ್ಮಕ್ಕೆ ನನ್ನ ಫೋನು ಸ್ವಿಚ್ ಆಫ್ ಆಗಿತ್ತು. ಓ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಏನೋ ಅಲ್ವಾ? ಸದ್ಯ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ವಲ್ಲ ಅಮ್ಮ. ಇನ್ನು ಮುಂದೆ ನೀವು ಈ ರೀತಿ ಟೆನ್ಷನ್ ಮಾಡ್ಕೋಬೇಡಿ. ಸ್ನೇಹ ಮನೇಲಿ ಕಾಣ್ತಿಲ್ಲ ಅಂದರೆ ಅವಳು ನನ್ನ ಜೊತೆಲೇ ಇದ್ದಾಳೆ ಅಂತ ಅರ್ಥ. ಅವಳು ನನ್ನ ಜೊತೆಲಿದ್ದರೆ ಸೇಫ್ ಆಗಿರ್ತಾಳೆ, ಅದಕ್ಕೆ ನಾನು ಗ್ಯಾರಂಟಿ. ಸ್ನೇಹ, ಓ ಸ್ನೇಹ. ಆಂಟಿ, ಎಷ್ಟೊಂದು ದಿನ ಆಯ್ತು ನಿಮ್ಮನ್ನ ನೋಡಿ. ಭುವನ, ನೀನು ಇಲ್ಲಿದ್ಯಪ್ಪ? ಓ, ಸ್ನೇಹ ಕಾಣಿಸ್ತಿಲ್ಲ, ನಾ ಇಸೆ ಕೇಳ್ಕೊಂಡು ಇಲ್ಲಿಗೆ ಬಂದಿಯಾ? ನಾನು ಸ್ನೇಹ ಶಾಪಿಂಗ್ ಹೋಗಿದ್ವಿ. ಹಾ, ಶಾಪಿಂಗಾ? ಹೇಳ್ದೆ ಹೋಗಿದ್ರಿಂದಾನೆ ಇಷ್ಟೆಲ್ಲ ಕನ್ಫ್ಯೂಷನ್ನು, ಟೆನ್ಷನ್ನು. ಸಾನೆ ಟೈಮ್ ಆಯಿತು, ಹೋಗ್ಬೇಕೇನೋ? ಹಾಂ, ಹೌದಂಟಿ. ಸರಿ, ನಾನೇನು ಹೊರಡ್ತೀನಿ. ಬರ್ತೀನಮ್ಮ. ಬಾಯ್ ಸ್ನೇಹ. ಬಾಯ್ ಬಾಯ್. ಸ್ನೇಹ, ಏನವಾಗದೆ ನಿನಗೆ? ಅಲ್ಲ, ಇವನ್ ಜೊತೆಗೆ ಆಚೆ ಹೋಗಿದ್ಯಾ ಶಾಪಿಂಗ್ಗೆ? ಅಲ್ಲ, ನೀನು ಮಾಡ್ತಿರೋದು ನಿನಗೆ ಸರಿ ಅನಿಸ್ತಾ ಇದೆ? ಹೇಳು, ಇಲ್ಲಿ ಯಾರಿಗೂ ಗೊತ್ತಿಲ್ಲದಿರೋದು ಏನೂ ಇಲ್ಲ ನೋಡವ ಸ್ನೇಹ. ಇನ್ನೂ ಏನು ಮುಳುಗೋಗಿಲ್ಲ. ನೀ ಯಾರ್ಯಾರ್ದು ಮಾತು ಕೇಳ್ಕೊಂಡು ನಂಜವ್ವ, ನನ್ನ ಮಗಳು ಯೋನ್ ಮಾಡಬೇಕು, ಯೋನ್ ಬಿಡಬೇಕು ಅನ್ನೋದು ನನಗೆ ಗೊತ್ತದೆ. ಮತ್ ನೀನು ಹೇಳೋದು ಬೇಕಾಗಿಲ್ಲ. ಅಲ್ಲ ಪುಟ್ಟಕ್ಕ, ನಾನು ನಿನ್ನ ಮಗಳು ಒಳ್ಳೇದಕ್ಕೆ ಬೇಡ. ನನ್ನ ಮಗಳು ಈ ಮದುವೆಗೆ ಒಪ್ಕೊಂಡಾಯ್ತು. ಅವಳು ಮನಸ್ಸು ಕೆಡಿಸೋ ಕೆಲಸ ಯಾರೇ ಮಾಡಿರು ನಾನು ಸುಮ್ಕಿರಕ್ಕಿಲ್ಲ. ಮತ್ ನೀನು ಇದನ್ನೇ ಮಾತಾಡೋದಾದ್ರೆ ನಮ್ಮ ಮನೆ ಹೊಸಲು ತುಳಿಬೇಡ. ಪುಟ್ಟಕ್ಕ, ಈಗ ನಾನು ನೀನು ಬ್ಯಾಡವಾಗೋದ್ನ ಹೇಳ್ತೀನಿ. ಪರಿಚಯ ಕಿಟ್ಟೆಯ ಹೋಲಿ ಬಿಡು. ನಿನ್ನ ಬಾಯಿನಾಗಿ ಯಾರು ಆಡಿಸ್ತವ್ರೆ ಅಂತ ನನಗೂ ಸಂದಾಗ ಗೊತ್ತದೆ. ಅದರಿಂದ ಕಷ್ಟ ಆಗೋದು ಸ್ನೇಹನಿಗೆ. ಮರಳಿನ ಮಾಳಿಗೆ ಯಾವತ್ತಿದ್ರೂ ಬೀಳಲೇಬೇಕು. ಬಸ್ ಯೋಚನೆ ಮಾಡವ, ಇದು ಸ್ನೇಹನ ಬದುಕು. ನೀನು ಅಟ್ಟೆ ಯೋಚನೆ ಮಾಡು. ಕಂಟಿ, ಅವ್ವ, ಆ ಹುಡುಗಿ ಸಿಕ್ಲಾ?
ಸಿಕ್ಕುದ್ಲೇನ್ಲ? ಸಿಕ್ಕಿದ್ಲು ಕಣವ. ಆದರೆ ನಂಗಲ್ಲ. ಎಲ್ರದ್ದು ಊಟ ಆಯ್ತಾ? ಇಲ್ಲಾಂದ್ರೆ ಬನ್ನಿ, ನಂಗಂತೂ ಹೊಟ್ಟೆ ತುಂಬಾ ಹಸಿತಿದೆ. ಓ, ಎಷ್ಟೇ ದೊಡ್ಡ ವಿಷಯ ಆದ್ರೂ ಏನು ಆಗೇ ಇಲ್ಲ ಅನ್ನೋ ಹಾಗೆ ನಡ್ಕೊಳ್ಳೋದು ಅಂದ್ರೆ ಇದೇನಾ? ಚೆನ್ನಾಗಿದೆ, ಇದನ್ನ ನಾನು ಕಲ್ತ್ಕೋಬೇಕು. ಏಯ್, ಅವಳನ್ನ ಯಾಕೆ ಹಂಗೆ ನೋಡ್ತೀಯಾ? ಆ ಹುಡುಗನ ಜೊತೆಲಿ ಹೋಗಿ ಬರ್ತೀನಿ ಅಂತ ಒಂದು ಮಾತು ಹೇಳೋಕ್ಕೇನಾಗಿತ್ತು? ಆ ಅವ್ರ ಮುಂದೆ ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಸ್ನೇಹ. ಆದರೆ ನಿಮಗೆ ಸರಿ ಅನಿಸ್ತಾ ಇದೆಯಾ? ನೀವು ಈ ಥರ ಎಲ್ಲ ನಡ್ಕೊಳ್ಳೋರು ಅಲ್ವಲ್ಲ? ಏನಾಯ್ತು ನಿಮಗೆ? ಇನ್ನೇನಾಯ್ತದೆ? ಇಷ್ಟಪಟ್ಟವನು ಆಗೋದ್ಬಿಟ್ಟು ಇನ್ನೊಬ್ಬನ ಮದುವೆ ಆಗೋ ಅಂದರೆ ಹಿಂಗೆ ಆಯ್ತದೆ. ಶಬ್ಬಾಷಕ್ಕ, ಸದ್ಯ ಈ ಮನೇಲಿ ಒಬ್ರಾದ್ರೂ ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡ್ತಿದಾರಲ್ಲ. ಕೇಳಕ್ಕ, ಬಿಡ್ಬೇಡ. ಸ್ನೇಹ, ನಿನ್ಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳೋವಿ. ಅಕ್ಕ, ಇಷ್ಟ ಇಲ್ದೇನೆ ಭುವನ್ ಜೊತೆ ದಿನ ಪೂರ್ತಿ ಇದ್ದೆ ಅಂತ ಅನ್ಕೊಂಡಿದ್ಯಾ? ದಿನ ಪೂರ್ತಿ ಇದ್ದೆ ಸರಿ, ಆದ್ರೆ ನಿನ್ ಮನ್ಸು ಅಲ್ಲೇ ಇತ್ತ. ಅವಳಿಗೆ ಏನು ಅನ್ಸೈತೋ ಅದನ್ನು ಮಾಡವಳೆ. ಸುಮ್ಕಿರಿ. ಅಲ್ಲವಾ, ಇಷ್ಟೊತ್ತು ಅಕ್ಕನ್ ಬೈತಿದ್ದೆ, ಇವಾಗ ಅವಳು ಮಾಡಿದ್ದೆ ಸರಿ ಅನ್ನೋ ಹಾಗೆ ಮಾತಾಡ್ತಿದ್ಯಾ. ಏನಾಯ್ತು ನಿನ್ಗೆ? ಸ್ನೇಹ ಅವರ, ನೀವೀಗಲೂ ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳ್ಬಿಡಿ. ನನ್ನ ಮನಸ್ಸಲ್ಲಿ ಬುದ್ಧಿಲಿರೋದನ್ನೆಲ್ಲ ಆಗಲೇ ಕ್ಲಿಯರಾಗಿ ಹೇಳಾಗಿದೆ ಬಾಬಾ. ಇವತ್ತು ನಡೆದಿದ್ದು ಬೈ ಮಿಸ್ಟೇಕ್ ಆಗಿ ಮನೇಲಿ ಹೇಳೋದು ಮರ್ತೋದೆ ಅಷ್ಟೇ. ಅದು ಬಿಟ್ಟು ನನ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಯೂ ಇಲ್ಲ. ನಾನು ಭುವನ್ ಅವ್ರನ್ನೇ ಮದುವೆ ಆಗ್ತಿದ್ದೀನಿ ಅಷ್ಟೆ. ಅವ್ರನ್ನ ಬಿಟ್ಟು ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ, ಇದೇ ನಿಜ. ನನ್ನ ಪದೇ ಪದೇ ನೀವೆಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ರೆ ಇವತ್ತು ಹೋದವಳು ವಾಪಸ್ ಬಂದಿದ್ದೀನಿ. ಮುಂದೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಪ್ಲೀಸ್ ಇನ್ನು ಇಲ್ಲಿಗೆ ಬಿಟ್ಬಿಡಿ. ಅವ್ವ, ನಂಗೆ ಹಸುವಾಗ್ತದೆ, ನಂಗೆ ಅನ್ನ ಬಡಿಸು.
ಇದೆಲ್ಲ? ಅವ್ವ, ಕಂಟಿ ಕುಡ್ದಿದ್ಯಲ್ಲ? ಮಾವ ಕುತ್ಕೋ. ಕಂಟಿ ನನ್ನ ಕ್ಷಮಿಸ್ತೀಯ ಬಂಗಾರ? ಯೋನಾಯ್ತು ಮಗ. ನನ್ನ ಕ್ಷಮಿಸ್ತೀಯ? ಹೇಳು. ಈಗ ನೀನು ಯೋನ್ ತ್ಯಪ್ ಮಾಡಿದ್ಯಾ ಮಗ? ನನ್ನ ಕಂಟಿ ಯಾವ ತ್ಯಪ್ಪು ಮಾಡಕ್ಕಿಲ್ಲ. ಶಾನೆ ತಪ್ಪು ಮಾಡಿದ್ವಿ, ಶಾನೆ ತಪ್ಪು ಮಾಡಿವ್ನಿ ಬಂಗಾರ. ಪ್ರೀತಿಲಿ ಬಿದ್ದು ನಿನ್ನ ಮಾತು ಕೇಳ್ದೆ ಹಿಂಗಾಗೇನಿ. ಒಂದು ಹುಡುಗಿಗೋಸ್ಕರ ಕುಡಿಯೋ ತೆಪ್ಪು ಮಾಡ್ಬಿಟ್ಟೆ. ಇನ್ಮ್ಯಾಕೆ ಅದು ಮುಟ್ಟಕ್ಕಿಲ್ಲವ, ನಿಜ ಮುಟ್ಟಕ್ಕಿಲ್ಲ. ಆಯ್ತಾಯ್ತು, ಈಗ ಅದನ್ನೆಲ್ಲ ಬಿಡು. ಮೊದಲು ಹೋಗಿ ಸ್ನಾನ ಮಾಡು, ಬಟ್ಟೆ ಬದಲಾಯಿಸು. ಹೇಳುವ, ನಾನು ನಿಂತ ಮಾತಾಡ್ಬೇಕು. ನಾನು ಏನು ತೆಪ್ಪು ಮಾಡಿದೆ ಅಂತ ಕೇಳ್ದಲ್ಲ, ನಿನ್ನಂತ ಮಾತು ತಗೊಂಡ್ರುವೆ ಊರ್ವಿನೇ ನನ್ನ ಬಿಟ್ಟು ಹಂಗೆ ಮಾಡಿದ್ದು ನಾನೇ. ಬನ್ನಿ ಮಾವಯ್ಯ. ಬಿಡ ಕೈನ ಮಗನ್ ತಂದು. ಇವತ್ತಿಗೆ ನಿಮಗೂ ನಮಗೂ ಇಟ್ಟಂತ ಸಂಬಂಧ ಮುಗಿದೋಯ್ತು. ನಾನೇ ಬಂಗಾರ, ಅದುವೇ ಆ ಸ್ನೇಹಿಗೋಸ್ಕರ, ಅವಳಿಗೋಸ್ಕರನ ಬಂಗಾರ. ಅಣ್ಣಯ್ಯ, ನೀನು ನಡಿ, ಫಸ್ಟ್ ಸ್ನಾನ ಮಾಡು. ಅವ್ರನ್ನ ನಾನೇ ಹೊರಟೋಗಿ ಮಾಡಿದೆ. ಸ್ನೇಹನೇ ನನ್ನ ನೆಂಟರು, ಈ ಮನೆ ಸೊಸೆ ಅಂತ ಸಾನೇ ನಂಬಿದೆ ಬಂಗಾರ. ಆದ್ರೆ ನನ್ನ ಮುಂದೆನೆ ಅವನ್ ಯಾವನೋ ಮದುವೆ ಒಪ್ಕೊಂಡು ಬಂಗಾರ. ಅದು ಮಾತ್ರ ಅಲ್ಲ, ಈಗಲೂ ಅವಳು ನನ್ನ ಮುಂದೆನೆ ಅವನ್ ಕೈ ಹಿಡ್ಕೊಂಡು ಹೋದ್ಲವ. ಏಟ್ ನೋವಾಯ್ತದ ಗೊತ್ತಾ ಬಂಗಾರ? ಅವಳು ಯಾಕೆ ಹಿಂಗೆ ಆಡ್ತಾಳ ನಂಗೆ ಅರ್ಥನೇ ಆಯ್ತಲ್ಲವ. ಈಗಲೂ ಜಿದ್ದಿಗೆ ಬಿದ್ದು ಅವಳು ಎತ್ತಾಕೊಂಬಂದು ಯಾಕೆ ಹೆಂಗೆ ಮಾಡ್ತೀನಿ ಅಂತ ಕೇಳ್ಬೋದು. ಆದ್ರೆ ಏನು ಪ್ರಯೋಜನ? ಅವಳು ನಾನಂದ್ರೆ ಇಷ್ಟ ಇಲ್ವಲ್ಲ. ಪಾಪ, ನನ್ನಿಂದ ನಿಂಗೆ ತೊಂದರೆ ಅಲ್ಲ ಬಂಗಾರ. ನಿಂಗೆ ಗೊತ್ತಾ ಬಂಗಾರ, ನಾನು ಹಿಂಗೆ ಆಡಿದ್ದಕ್ಕೆ ತಂಗ್ಯೋ ನಾನು ಬೈದ್ಬಿಟ್ಲು. ನಾನು ಯಾಕೆ ನಿಮ್ಗೆಲ್ಲ ತೊಂದರೆ ಕೊಡ್ಲಿ? ಅದಕ್ಕೆ ನಾನು ತೀರ್ಮಾನ ಮಾಡಿನವ. ಅವಳು ಇನ್ನೊಬ್ಬ ಹುಡುಗನ ಮದುವೆ ತಯಾರಾಗೋಳಲ್ಲ, ನಾನೇ ಸುಮ್ಕೆ ಇರ್ಬೇಕು? ಆಗ್ಲಿ,
ನಾನು ಮದುವೆ ಆಯ್ತೀನಿ. ನೀನು ಹುಡುಗಿನ ನೋಡವ, ಈಕಿತ ಯಾರು ಎತ್ತ ಏನು ಕೇಳಕ್ಕಿಲ್ಲ. ನೀನು ಯಾವ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂತೀಯೋ ಆ ಹುಡುಗಿಗೆ ತಾಳಿ ಕಟ್ತೀನಿ. ನಂಗೆ ನೀನೇವ ನಂಗೆಲ್ಲ ನೀನೆ ತಂಗೆವ, ನೀನು ತಂಗೆವ ಅಪ್ಪಯ್ಯ ಈ ಮನೆ ಇದೇವ ನಂಗೆ ಮುಖ್ಯ. ಅವ ನಾನು ನೀನು ಹೇಳ್ದಂಗೆ ಕೇಳ್ತೀನವ, ನಾನು ಮದುವೆ ಆಯ್ತೀನವ, ನಾನು ಮದುವೆ ಆಯ್ತೀನಿ. ನಂಗೇನೂ ಆಗಿಲ್ಲವ, ನಾನು ಮದುವೆ ಆಯ್ತೀನವ. ಏನ್ ಕೌಸಲ್ಯ, ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಮಾಡೋದು ರಾಜೇಶ್ವರಿ, ನಂಬಾರ್ದವ್ರನ್ನ ನಂಬಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಅಯ್ಯೋ ಪಾಪ, ಅದಕ್ಕೆ ಹೇಳೋದು ನನ್ನಂತವಳ ನಂಬೇಕು ಅಂತ. ನೀನ್ ಬಿಡ್ತಾ ಇರೋ ಬಿಸಿ ಗಾಳಿ ನನ್ ಕೆನ್ನೆಗ್ ತಾಕ್ತಾ ಐತೆ. 40 ಮೈಲಿ ದೂರದಲ್ಲಿರೋ ನನ್ ಬಿಸಿ ಗಾಳಿ ನಿನಗ್ ತಾಕ್ತಾ ಇದೆ, ಆದ್ರೆ ಪಕ್ಕದ ಬೀದಿನಲ್ಲಿ ಏನ್ ನಡೀತಾ ಇದೆ ಅಂತ ನಿನಗ್ ಗೊತ್ತೇ ಆಗ್ತಾ ಇಲ್ಲ ಅಲ್ವಾ? ಪಕ್ಕದ ಬೀದಿಯಲ್ಲ, ನನ್ಗೇನು ಬೀದಿ ಬೀದಿ ಅಲಿಯೋದೇ ಕೆಲಸ ಅನ್ಕೊಂಡಿದ್ದೆ ಕೌಸಲ್ಯ. ಬೀದಿ ಅಲಿಯೋ ಕೆಲಸ ನಿನಗಿಲ್ದೆ ಇರ್ಬೋದು ರಾಜೇಶ್ವರಿ, ಆದ್ರೆ ನೀನ್ ಬೀದಿಗೆ ತರ್ಬೇಕು ಅನ್ನೋರ್ ಮನೆಯವ್ರ ಬಗ್ಗೆ ಒಂದ್ ಕಣ್ಣಿಟ್ಟಿರ್ಬೇಕು ಅಲ್ವಾ? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಓ, ಆ ಹಾಳಾದವಳ ಬಗ್ಗೆನಾ? ನನ್ನ ಮಗ ಮತ್ತೆ ಅವ್ನ್ ಕಟ್ಕೊಂಡೋಳು ಇಬ್ರು ಈಗ ನಿಮ್ಮೂರಲ್ಲೇ ಇದ್ದಾರೆ. ಏನು, ನಿನ್ ಮಗ ಎಳ್ಳೆಳ್ ಮದ್ವೆ ಆಗೋನಾ? ರಾಜೇಶ್ವರಿ, ನಾನು ತಮಾಷೆ ಮಾಡೋದಕ್ಕೆ ಫೋನ್ ಮಾಡ್ಲಿಲ್ಲ. ಅದು ಅಲ್ದೆ ಇಬ್ರನ್ ಕಟ್ಕೊಳ್ಳೋ ಚಾಳಿ ನನ್ನ ಮಗನ್ಗಿಲ್ಲ. ಸರಿ ಸರಿ, ಈಗೇನು ನಿನ್ ಮಗ ಸೊಸೆ ಅಲ್ಲವ್ರೆ, ಅದಕ್ಕೇನೀಗ? ಅವಳ್ಯಾಕಿನ್ನೂ ಅಲ್ಲೇ ಇದ್ದಾಳೆ ಅಂತ ವಿಚಾರಿಸೋದಕ್ಕೆ ನನ್ನ ಮಗಳನ್ನ ಕಳಿಸಿದ್ದೆ. ಆಗ ವಿಷಯ ಗೊತ್ತಾಯ್ತು, ಪುಟ್ಟಕ್ಕನ್ 2ನೇ ಮಗಳಿಗೆ ಮದ್ವೆ ಸೆಟ್ ಆಗಿದ್ಯಂತೆ. ಏನ್ ಹೇಳ್ದೆ? ಪುಟ್ಟಕ್ಕನ್ ಮಗಳಿಗೆ ಮದ್ವೆ ಸೆಟ್ ಆಗೈತಂತ? ಮೊಲ ವೇಗವಾಗಿ ಓಡ್ ಹೋಗಿ ಮರದ ಕೆಳಗಡೆ ಮಲ್ಕೊಂತಂತಲ್ಲ, ಹಾಗಾಯ್ತು ನಿನ್ ಕತೆ. ಪಂದ್ಯದಲ್ಲೂ ಗೆಲ್ಲಲ್ಲ, ಮರ್ಯಾದೆನೂ ಉಳಿಯಲ್ಲ. ಸುಮ್ನೆ ಬಡಾಯಿ ಕೊಚ್ಕೊಂಡ್ ಮಾತಾಡೋದಕ್ಕಷ್ಟೇ ನಿನ್ ಲಾಯಕ್ಕು. ಅಪರೂಪಕ್ಕೆ ನಿನಗ್ ಫೋನ್ ಮಾಡೋದು ವೇಸ್ಟೆ. ಕೌಸಲ್ಯ, ಯೋ, ನಿಂಗ್ ವಿಷಯ ಗೊತ್ತಾಯ್ತೇನಯ್ಯ? ಈಗಷ್ಟೇ ನಂಗೆ ಸುಬ್ಬು ಹೇಳ್ದ. ನನ್ಗೀಗ ಕೌಸಲ್ಯ ಫೋನ್ ಮಾಡಿದ್ಲು. ಕೌಸಲ್ಯನ? ಅದ್ಯಾರು? ನಿನ್ ಮಾಜಿ ಏನ್ರು ಬೀಗ್ತಿ ಕಣಯ್ಯ. ಅಯ್ಯೋ, ಈ ವಿಷಯ ಅವಮ್ಮಂಗೆ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವಳ ಮಗಳು ಬಂದಿದ್ಲಂತೆ, ಆಗ ಗೊತ್ತಾಯ್ತಂತೆ.
ಅಯ್ಯೋ ಪಾಪ ನಮ್ಮ ಪರಮೇಶಿ. ಯಾರ? ಅದೇ ಕಣೆ ಪರಮೇಶಿ, ನಮ್ಮ ಮೇಸ್ತ್ರಿ. ಅವನ ಹೆಂಡತಿ ಓಡೋದ್ಲಂತಲ್ಲ, ಅದ್ರ ಬಗ್ಗೆ ತಾನೇ ನೀವು ಮಾತಾಡ್ತಿರೋದು. ಥೂ ನಿನ್ನ, ಪುಟ್ಟಕ್ಕನ ಮಗಳ ಮದ್ವೆ ಫಿಕ್ಸ್ ಆಗೈತಂತೆ. ಏನಾಗೈತಮ್ಮಿ ನಿಂಗೆ ಇವತ್ತು? ಮದುವೆಗೆ ನಾವೇ ಹೋಗ್ಬಿಟ್ಟು ಬಂದ್ವಲ್ಲ. ಅಯ್ಯೋ ಕರ್ಮ, ಸ್ನೇಹನ್ಗೆ ಕಣಯ್ಯ. ನಮ್ಮ ಮದ್ವೆಲಿ ನಿನಗೆ ಕಲ್ಲು ಹೊಡ್ದಿದ್ಲಲ್ಲ, ಅವಳಿಗೀಗ ಮದ್ವೆ ಅಂತೆ. ದಿಟ್ವಾಗ್ಲೂ ಹೇಳ್ತಾ ಇದೀಯಮ್ಮಿ, ಅವಳಿನ್ನೂ ಓದ್ಬೇಕು, ಆಫೀಸರ್ ಆಗ್ಬೇಕು ಅಂತ ಹೇಳ್ತಾ ಇದ್ಲು. ಇದೆಲ್ಲ ಆಯ್ತಿರೋದು ನನ್ನಿಂದನೆಯ. ಆ ಬಂಗಾರಮ್ಮನ ಮಗನಿಂದ ಬಿದ್ದಿದ್ಲು, ಅವಳು ಚಾಟಿ ಬೀಸಿದಕ್ಕೆ ಸ್ನೇಹನ್ ಮದ್ವೆನ ಬಿರ್ಬಿರ್ನೆ ಮಾಡ್ತಾವಳೆ ನಿನ್ ಮಾಜಿ. ಮತ್ ನಂಗೆ ಏನು ಹೇಳೇ ಇಲ್ಲ. ಒಳ್ಳೆ ಸಂಬಂಧಕ್ಕೆ ಶಾಸ್ತ್ರ, ಕಳ್ ಮದ್ವೆಗೆ ಯಾರ್ ಬಂದ್ರೇನು ಬಿಟ್ರೇನು. ಈಟ್ ಬಿರ್ನೆ ಹುಡ್ಗನ್ ಹುಡ್ಕವಳೆ ಅಂದ್ಮ್ಯಾಕೆ ಯಾವನೋ ಪಕ್ಕ ಕಿತ್ತೋದವನೇ ಆಗಿರ್ತಾನೆ. ಅದೆಂಗ್ ನನ್ನನ್ ಬಿಟ್ಟು ಮದ್ವೆ ಮಾಡ್ತಾಳೋ ನಾನು ನೋಡ್ತೀನಿ.